ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭಮೇಳವು ಇವತ್ತು ಸೋಮವಾರ ಐತಿಹಾಸಿಕ ಧರ್ಮ ಸಂಸದ್ಗೆ ಸಾಕ್ಷಿಯಾಗಲಿದೆ. ಇವತ್ತು ಖ್ಯಾತ ವಾಗ್ಮಿ ದೇವಕಿ ನಂದನ್ ಠಾಕೂರ್ಜಿ ಮಹಾರಾಜ್ ಅವರ ಒಂದು ನೇತೃತ್ವದಲ್ಲಿ ಸನಾತನ ಮಂಡಳಿಯ ಸ್ಥಾಪನೆಯ ಕುರಿತು ಚರ್ಚಿಸುವಂತಹ ಒಂದು ಸಂಸತ್ ನಡೆಯುತ್ತೆ. ಹಿಂದೂವನ್ನ ರಕ್ಷಿಸುವಂತ ಮತ್ತು ಹಿಂದನ್ನ ರಕ್ಷಿಸುವಂತಹ ಗುರಿಯನ್ನ ಹೊಂದಿದೆ. ಧರ್ಮ ಸಂಸದ್ನ ಪ್ರಮುಖರು ಹಿಂದೂ ಸಂತರು, ಆಧ್ಯಾತ್ಮಿಕ ನಾಯಕರು, ಸನಾತನ ಧರ್ಮ ಪ್ರತಿಪಾದಕರ ಸಭೆಯಾಗಿತ್ತು. ಜಗದ್ಗುರು ಶಂಕರಾಚಾರ್ಯ ಸ್ವಾಮೀಜಿ, ಸದಾನಂದ ಸರಸ್ವತಿ, ಜಗದ್ಗುರು ನೀಲಂಬರ್ಕರಾಚಾರ್ಯ ಸ್ವಾಮೀಜಿ ಮತ್ತು ಇನ್ನಿತರ ಪ್ರಭಾವಿ ನಾಯಕರು ಈ ಒಂದು ಸಂಸತ್ನಲ್ಲಿ ಭಾಗವಹಿಸಿದರು. ಇವತ್ತು ಸೆಂಟ್ರಲ್ ವಫ್ ಕೌನ್ಸಿಲ್ ಆಫ್ ಇಂಡಿಯಾ 1954ರ ಈ ವಫ್ ಕಾಯ್ದೆಯಡಿಯಲ್ಲಿ ಭಾರತ ಸರ್ಕಾರದಿಂದ 1964ರಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿ ಸ್ಥಾಪಿಸಲಾಗಿದೆ. ಈ ಕೇಂದ್ರೀಯ ಸಂಸ್ಥೆಯು ವಫ್ನ ಸೆಕ್ಷನ್ 9/1ರ ನಿಬಂಧನೆಗಳ ಅಡಿಯಲ್ಲಿ ಸ್ಥಾಪಿಸಲಾದ ವಿವಿಧ ರಾಜ್ಯಗಳ ವಫ್ ಮಂಡಳಿಗಳ ಅಡಿಯಲ್ಲಿ ಕೆಲಸವನ್ನು ನೋಡಿಕೊಳ್ಳುತ್ತೆ. ಯಾಕೆ ವಫ್ ಮಂಡಳಿ ಯಾಕೆ ರಚನೆ ಆಯಿತು? ಭಾರತದಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕೆ ರಚನೆ ಆಯಿತು. ಇಲ್ಲ ವೋಟ್ ಬ್ಯಾಂಕ್ನ ತುಷ್ಟೀಕರಣಕ್ಕೆ ರಚನೆ ಆಗಿರ್ಬೋದು. ಅವತ್ತಿನ ಸನ್ನಿವೇಶನದಲ್ಲಿ ಯಾವ ಕಾರಣಕ್ಕೆ ರಚನೆ ಆಯಿತೋ ನನಗಂತೂ ಗೊತ್ತಿಲ್ಲ. ಅದರ ಹಿಂದಿನ ಸತ್ಯತೆ. ಆದರೆ ಮೇಲ್ನೋಟಕ್ಕೆ ಕಾಣುವಂತಹ ವಿಷಯಗಳು, ಒಂದು ವೋಟ್ ಬ್ಯಾಂಕ್ನ ತುಷ್ಟೀಕರಣ, ಒಂದು ಸಮಾಜದ ತುಷ್ಟೀಕರಣ, ಇನ್ನೊಂದು ಅಲ್ಪಸಂಖ್ಯಾತರ ಏಳಿಗೆಗಾಗಿ ಮಾಡಬೇಕು ಅನ್ನೋ ಒಂದು ಏನಿತ್ತೋ ಗೊತ್ತಿಲ್ಲ. ಆದರೆ ಆಯಿತು, ವಫ್ ಬೋರ್ಡ್ ರಚನೆ ಆಯಿತು, ಎಲ್ಲವೂ ಸುಗಮ ಆಯಿತು. ಆದರೆ ನಮಗೇನು ವಫ್ ಬೋರ್ಡ್ ರಚನೆಯಿಂದ, ವಫ್ ಬೋರ್ಡ್ನಿಂದ ಈ ದೇಶದ ಯಾರಿಗೂ ಕೂಡ ಸಂಕಷ್ಟ ಇಲ್ಲ. ಆದರೆ ಸಿಕ್ಕ ಆಸ್ತಿಗಳನ್ನ ವಫ್ ತನ್ನದಂತ ಯಾವಾಗ ಹೇಳಲಿಕ್ಕೆ ಶುರು ಮಾಡ್ತೋ ಅವತ್ತಿನಿಂದ ಹಿಂದೂಗಳು ಕೂಡ ಜಾಗೃತರಾದ್ರು. ಯಾವ ಊರಲ್ಲಿ ಮುಸ್ಲಿಮರು ಜೀವಿಸುವುದಿಲ್ವೋ, ಯಾವ ಊರಲ್ಲಿ ಮುಸ್ಲಿಮರು ಆ ಒಂದು ಗ್ರಾಮದಲ್ಲಿ ಇಲ್ವೋ ಅಂತಹ ಗ್ರಾಮವನ್ನ ವಫ್ ತನ್ನದು ಅಂತ ಹೇಳುತ್ತೆ. ಶತಮಾನಗಳಷ್ಟು ಹಳೆಯದಾದಂಥ ದೇವಸ್ಥಾನ ವಫ್ ತನ್ನದಂತ ಹೇಳುತ್ತೆ. ಅಂದಮೇಲೆ ಹಿಂದೂ ಪರಂಪರೆಯ ಆಧಾರಿತವಾದಂಥ ಹಿಂದೂ ರಾಷ್ಟ್ರದಲ್ಲಿ ಸನಾತನ ಬೋರ್ಡ್ ಯಾಕೆ ಇರಬಾರದು ಅಂತ ಹಿಂದೂಗಳು ಕೂಡ ಎಚ್ಚರಗೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ಪ್ರಯಾಗ್ರಾಜ್ನಲ್ಲಿ ಒಂದು ದೊಡ್ಡ ಧರ್ಮ ಸಂಸದೆ ನಡೆಯಿತು. ಸರ್ಕಾರಕ್ಕೆ ಅವರು ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ದೇಶದಲ್ಲಿ ಯಾವಾಗ ವಫ್ ಬೋರ್ಡ್ ಸ್ಥಾಪನೆ ಆಯಿತು ಅದೇ ಸಂದರ್ಭದಲ್ಲಿ ಹಿಂದೂ ಸನಾತನ ಬೋರ್ಡ್ ಅಥವಾ ಸನಾತನ ಬೋರ್ಡ್ ಸ್ಥಾಪನೆ ಆಗಬೇಕಾಗಿತ್ತು, ಸಿಖ್ ಬೋರ್ಡ್ ಸ್ಥಾಪನೆ ಆಗಬೇಕಿತ್ತು, ಅನ್ಯ ಧರ್ಮದವರಿಗೂ ಕೂಡ ಬೋರ್ಡ್ ಸ್ಥಾಪನೆ ಆಗಬೇಕಿತ್ತು. ದುರಾದೃಷ್ಟ ಮಾತ್ರ ಕೇವಲ ವಫ್ ಬೋರ್ಡ್ ಮಾತ್ರ ಆಯಿತು ವಿನಃ ಸನಾತನ ಬೋರ್ಡ್ ಆಗಲಿಲ್ಲ. ಅಂದ್ರೆ ಈ ದೇಶ, ನಮ್ಮ ಭಾರತ ಜಾತ್ಯತೀತ ರಾಷ್ಟ್ರವಾಗಿರೋದ್ರಿಂದ ಎಲ್ಲಾ ಧರ್ಮದವರಿಗೂ ಕೂಡ ಬೋರ್ಡ್ ಇರಬೇಕಿತ್ತು ತನ್ನ ಧರ್ಮದ ಉಳಿವಿಗಾಗಿ. ವಫ್ ಬೋರ್ಡ್ ಇದೆ, ನಾವು ಇಲ್ಲ ಅಂತ ಹೇಳ್ತಿಲ್ಲ. ಇವತ್ತು ವಫ್ ಬೋರ್ಡ್ ಕರ್ನಾಟಕದಲ್ಲಿ ಎಷ್ಟು ರಾದ್ಯಂತ, ಎಷ್ಟು ಅವಾಂತರ ಮಾಡಿತ್ತು ಇಡೀ ಕನ್ನಡಿಗರು ಎಲ್ಲರೂ ಅನುಭವಿಸಿದ್ದೀರಿ. ಬೀದರ್ನಲ್ಲಿರೋರಿಗೆ ಗೊತ್ತಿರುತ್ತೆ, ವಫ್ ಬೋರ್ಡ್ನಿಂದ ಒಂದೊಂದು ಗ್ರಾಮಗಳು ಸಂಪೂರ್ಣವಾಗಿ ತಂದೆ ಅಂತ ಹೇಳುತ್ತಿದ್ರು. ಯಾಕೆ? ಶತಮಾನಗಳಷ್ಟು ಹಳೆಯದಾದಂತಹ ಹಿಂದೂಗಳ ಭೂಮಿಯನ್ನ ವಫ್ ತನ್ನದೇ ಅನ್ನೋದಾದ್ರೆ, ಇದೇ ನಾಡಿನಲ್ಲಿ ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಜೀವನ ಕಟ್ಕೊಂಡಂತ ಹಿಂದೂಗಳ ಪರಿಸ್ಥಿತಿ ಏನಾಗಬಾರ್ದು. ಅದಕ್ಕಾಗಿ ಸನಾತನ ಬೋರ್ಡ್ನ ಅವಶ್ಯಕತೆ ಭಾರತದಲ್ಲಿ ಇದೆ. ತಿರುಪತಿಯ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಕೊಬ್ಬು ಪತ್ತೆ ಆಗುತ್ತೆ, ಒಂದು ಪ್ರಾಣಿಯ ಕೊಬ್ಬು, ತುಪ್ಪ ಅಂತ ಹೇಳಿ ಕೊಬ್ಬನ್ನಲ್ಲಿ ಬಳಸಲಾಗುತ್ತೆ. ಅಂದ್ರೆ ನಮ್ಮ ಆಚರಣೆಗಳಿಗೆ, ಹಿಂದೂಗಳ ಆಚರಣೆಗಳಿಗೆ, ಹಿಂದೂಗಳ ಏನು ಪೂಜೆಗಳಿಗೆ ಯಾರು ಅವಮಾನ ಮಾಡಿದ್ರು ಕೂಡ ಇಲ್ಲಿ ಪ್ರಶ್ನಿಸೋರಿಲ್ಲ. ಅದೇ ಒಂದು ಸನಾತನ ಬೋರ್ಡ್ ಇದ್ರೆ ಅದು ಪ್ರಶ್ನೆ ಮಾಡುತ್ತೆ. ಮುಸ್ಲಿಮರಿಗೆ ವಫ್ ಬೋರ್ಡ್ ಇದೆ, ಅವ್ರಿಗೆ ಕೊಟ್ಟಿದ್ದೀರಾ, ನಮಗೆ ಸ್ವಾಗತಾರ್ಹ. ಆದ್ರೆ ಹಿಂದೂಗಳಿಗೆ ಯಾಕಿಲ್ಲ ಅನ್ನೋದು ನಮ್ಮ ಪ್ರಶ್ನೆ, ಹಿಂದೂಗಳಿಗೂ ಬೇಕು ಅನ್ನೋದು ನಮ್ಮ ಆಗ್ರಹ ಅಷ್ಟೇ. ಈ ದೇಶದಲ್ಲಿ ದುರಾದೃಷ್ಟ ನೋಡಿ, ಮುಸ್ಲಿಮರ ಆಚರಣೆಗಳನ್ನ ಪಾಲಿಸಬಹುದು,
ಕ್ರಿಶ್ಚಿಯನ್ನರ ಆಚರಣೆಗಳನ್ನ ಪಾಲಿಸಬಹುದು, ಸಿಖ್ಖರ ಆಚರಣೆಗಳನ್ನ ಪಾಲಿಸಬಹುದು, ಬೌದ್ಧರ ಆಚರಣೆಗಳನ್ನ ಪಾಲಿಸಬಹುದು. ಆದ್ರೆ ಹಿಂದೂಗಳು ಮಾತ್ರ ಜಾತ್ಯತೀತರಾಗಿರ್ಬೇಕು. ಕೆಲವೊಂದು ಬುದ್ಧಿಜೀವಿಗಳ ಮಾತಿದು. ಹಿಂದೂಗಳು ಮಾತ್ರ ಜಾತ್ಯತೀತರಿರಬೇಕು, ಬಾಕಿ ಮಿಕ್ಕುಳಿದವರೆಲ್ಲ ಅವ್ರ ಧರ್ಮವನ್ನು ಆಚರಣೆ ಮಾಡಬಹುದು, ಅವರ ಧರ್ಮದ ಕುರಿತು ಯಾರು ಕೂಡ ಮಾತನಾಡಲ್ಲ. ವೋಟ್ ಬ್ಯಾಂಕ್ ರಾಜಕಾರಣವೋ ಏನೋ ಗೊತ್ತಿಲ್ಲ. ಇವಾಗ ನಾನು ಕುಂಭಮೇಳದ್ದೇ ವಿಷಯವನ್ನ ಪ್ರಸ್ತಾಪ ಪಡಿಸ್ತೀನಿ. ಕುಂಭಮೇಳದಲ್ಲಿ ಹಿಂದೂಗಳ ಆಚರಣೆ, ಹಿಂದೂಗಳ ನಂಬಿಕೆ, ಹಿಂದೂಗಳಿಗೆ ಒಂದು ಪವಿತ್ರವಾದಂತ ಒಂದು ಹಬ್ಬನೇ ಅಂತ ತಿಳಿತಾರೆ ಕುಂಭಮೇಳವನ್ನ. ಆದರೆ ಕೆಲವೊಂದು ಮಾಧ್ಯಮಗಳು ಇವತ್ತು ಕೂಡ ತಮ್ಮ ಭಾವನೆಗಳನ್ನ ಅಲ್ಲಿ ಪ್ರಸ್ತುತಪಡಿಸಿ ಹಿಂದೂಗಳನ್ನ ನಂಬುವವರನ್ನ, ಹಿಂದೂಗಳ ಸ್ವಾದುಗಳನ್ನ ಬೇರೆ ರೀತಿ ಡೈವರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನಾಗಸಾಧುಗಳು ಬಂದಿದ್ರು, ಸಂತರು ಬಂದಿದ್ರು, ಅವಧೂತರು ಬಂದಿದ್ರು, ಸ್ವಾಮೀಜಿಗಳು ಬಂದಿದ್ರು, ಮಹಾರಾಜರು ಬಂದಿದ್ರು, ಜಗದ್ಗುರುಗಳು ಬಂದಿದ್ರು, ಸಣ್ಣ ಪುಟ್ಟ ಸಾಧು ಸಂತರು ಎಲ್ಲರೂ ಬಂದಿದ್ರು. ಆದ್ರೆ ತಪಸ್ಸು ಮಾಡಬೇಕಾದಂತಹ ಸಾಧುಗಳು ಅಲ್ಲಿ ಸುದ್ದಿ ಆಗ್ಬೇಕಾಗಿತ್ತು. ಆದ್ರೆ ಅಲ್ಲಿ ಹೋದಂತಹ ಮಾಧ್ಯಮಗಳು ಅಲ್ಲಿರುವಂತಹ ಸುದ್ದಿಗಳನ್ನ ತಿರುಚಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಯಾರು ಮೋನಾಲಿಸಾ ಬಗ್ಗೆ ವಿಡಿಯೋ ಮಾಡ್ತಾರೆ, ಯಾರು IIT ಬಾಬಾ ಅಂತ ಸುದ್ದಿ ಮಾಡ್ತಾರೆ, ಯಾರು ಕಾಟೇವಾಲಾ ಬಾಬಾ ಅಂತ ಮಾಡ್ತಾ ಇದ್ದಾರೆ. ಆದ್ರೆ ತಪಸ್ವಿಗಳ ಕುರಿತು ಸುದ್ದಿ ಮಾಡೋದನ್ನ ಬಿಟ್ಟ ಇವರುಗಳು ಕುಂಭಮೇಳವನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಇವರುಗಳ ಬಗ್ಗೆ ರಾಜ್ಯದ ದೇಶದ ಜನರು ಎಚ್ಚರವನ್ನು ವಹಿಸಬೇಕು. ಸನಾತನ ಬೋರ್ಡ್ ಸ್ಥಾಪನೆಗೆ ಈಗಾಗಲೇ ಅನೇಕರು, ಸುನೀಲ್ ಶೆಟ್ಟಿ, ಹೇಮಾ ಮಾಲಿನಿ, ಪವನ್ ಕಲ್ಯಾಣ್, ಅನೇಕರು, ಯತ್ನಾಳ್ ಎಲ್ಲರೂ ಕೂಡ ಧ್ವನಿಗೂಡಿಸಿದ್ದಾರೆ. ಈ ದೇಶದಲ್ಲಿ ಸನಾತನ ಬೋರ್ಡ್ಗೆ ಧ್ವನಿಗೂಡಿಸುವಂತ ಸಮಯ ಬಂದಿದೆ. ನೀವು ಕೂಡ ಧ್ವನಿಗೂಡಿಸ್ಬೇಕು. ಕೇವಲ ನಾನು ಯಾರ ಒಂದು ಧಾರ್ಮಿಕ ಆಚರಣೆಗಳಿಗೂ ಕೂಡ ನಾನು ಧಕ್ಕೆ ಬರುವ ರೀತಿಯಲ್ಲಿ ಮಾತನಾಡ್ತಾ ಇಲ್ಲ. ಆದರೆ ವಫ್ ಬೋರ್ಡ್ ಇದ್ದ ಮೇಲೆ ಸನಾತನ ಬೋರ್ಡ್ ಕೂಡ ಇರಲೇಬೇಕು. ಯಾಕೆಂದ್ರೆ ಒಂದು ದೇಶ ಜನಸಂಖ್ಯೆ. ಇನ್ನೊಂದು, ಅಮೆರಿಕ ಫ್ಲೂ ಸಂಸ್ಥೆಯ ಪ್ರಕಾರ ಮುಸ್ಲಿಮರ ಸಂಖ್ಯೆ ಗಣನೀಯವಾಗಿ ಬೆಳೀತಾ ಇದೆ. ಭಾರತದಲ್ಲಿ ಅವರು ಅಲ್ಪಸಂಖ್ಯಾತರು ಅಂತ ಹೇಳಲಾಗ್ತಿತ್ತು. ಆದರೆ 2050 ಹೊತ್ತಿಗೆ ಅವರು ದೇಶದಲ್ಲಿ ಅಲ್ಪಸಂಖ್ಯಾತರ ಆಗಿ ಇರಬಹುದು. ಆದರೆ ಅವರ ಪ್ರಮಾಣ ಗಣನೀಯವಾಗಿ ಬೆಳವಣಿಗೆ ಆಗತ್ತೆ. ಹಿಂದೂಗಳು ಹೆಚ್ಚಿಗೆ ಇರಬಹುದು, ಆದರೆ ಅವರು ಬೆಳೆದಂತಹ ಒಂದು ಪ್ರತಿಶತವಾರು ನೋಡಿದ್ರೆ 2050 ಹೊತ್ತಿಗೆ ಮುಸ್ಲಿಮರ ಬೆಳವಣಿಗೆ ಗಣನೀಯವಾಗಿರುತ್ತೆ. ಆವಾಗ ಅವರು ಅಲ್ಪಸಂಖ್ಯಾತರು ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥವರಿಗೆ ವಫ್ ಬೋರ್ಡ್ ಕೊಟ್ಟಿದ್ದೀರ ಅನ್ನೋದೇ ಆದ್ರೆ ಭಾರತದಲ್ಲಿರುವಂತಹವರಿಗೆ ಸನಾತನ ಬೋರ್ಡ್ನ ಅವಶ್ಯಕತೆ ಇದೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಕೆಲವೊಬ್ರು ಬಾಟೆಂಗೆ ತೋ ಕಟೆಂಗೆ ಅಂತ ಇವರೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ, ಹಿಂಗೆಲ್ಲ ಹೇಳ್ತಾರೆ. ಆದ್ರೆ ಬಾಟೆಂಗೆ ತೋ ಕಟೆಂಗೆ ಅನ್ನೋದು ಕೂಡ ದೇಶದ ಜನರು ಅರ್ಥ ಮಾಡ್ಕೋಬೇಕು. ಬಾಟೆಂಗೆ ತೋ ಕಟೆಂಗೆ ಅನ್ನೋದು ಕೇವಲ ಚುನಾವಣಾ ಪ್ರಚಾರಕ್ಕಾಗಿ ಹೇಳಿದ್ದಲ್ಲ, ಕೇವಲ ಚುನಾವಣೆಗಾಗಿ ಆ ರೀತಿ ಮಾತನಾಡಿದ್ದಲ್ಲ. ನಾವುಗಳು ಕೂಡ ಅರ್ಥ ಮಾಡ್ಕೋಬೇಕು. ಬಾಟೆಂಗೆ ತೋ ಕಟೆಂಗೆ ಅಂದ್ರೆ ಪಾಕಿಸ್ತಾನದ ಲಾಹೋರ್ನಲ್ಲಿ, ಕಾಬೂಲಾದಲ್ಲಿ, ಬೇರೆ ಇಲ್ಲಿ ಬಾಂಗ್ಲಾದ ಢಾಕಾದಲ್ಲಿ ಅಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟಿತ್ತು, ಮತ್ತೆ ಕಾಬೂಲ, ಲಾಹೋರ ಮತ್ತೆ ಬೇರೆ ಢಾಕಾದಲ್ಲಿ ಒಂದು ಸಮಯದಲ್ಲಿ ಹಿಂದೂಗಳು ಅಲ್ಲಿ ವ್ಯವಹಾರದಲ್ಲಿ ಕೂಡ ಅವರೇ ಮುಂದಿದ್ರು. ಹಿಂದೂಗಳು ಅಲ್ಲಿ ಸಂಪೂರ್ಣವಾಗಿ 50-60% ಹಿಂದೂಗಳು ಆ ಒಂದು ಪಟ್ಟಣ, ಆ ಒಂದು ದೇಶ, ಆ ಒಂದು ರಾಜ್ಯಗಳಲ್ಲಿ ಇದ್ರು. ಆದರೆ ಇವತ್ತು ಅವರು ಕೇವಲ 5 ವರ್ಷದಲ್ಲಿ ಅವರ ಒಂದು ಸಂಪೂರ್ಣ ಜಾತಿ ಇರಬಹುದು, ಅವರ ಸಂಪೂರ್ಣ ಧರ್ಮ ನಿರ್ನಾಮವಾಗಿ ಹೋಗಿದೆ. ಅದಕ್ಕಾಗಿಯೇ ಹೇಳೋದು, ಬಾಟೆಂಗೆ ತೋ ಕಟೆಂಗೆ ಅಂದ್ರೆ ಕೇವಲ ಚುನಾವಣೆಗಾಗಿ ಅಲ್ಲ. ಹಿಂದೂಗಳು ಒಗ್ಗಟ್ಟ ಆಗೇ ಇರದೆ ಹೋದ್ರೆ ಬೇರೆಯವರು ನಮ್ಮನ್ನ ಒಡೆದು ಬಿಡ್ತಾರೆ, ನಮ್ಮನ್ನ ನಾಶ ಮಾಡಿಬಿಡ್ತಾರೆ ಅನ್ನೋದು ಸಂದೇಶ. ಯಾರು ಚುನಾವಣೆಗೆ ಅರ್ಥೈಸಿಕೊಳ್ಳೋರು ಚುನಾವಣೆ ಭಾವನೆಯಿಂದ ತಗೊಳ್ಳಿ, ಧರ್ಮದ ಆಧಾರಿತವಾಗಿ ತಗೊಳ್ಳೋದಾದ್ರೆ ಧರ್ಮದ ಆಧಾರಿತವಾಗಿ ತಗೊಳ್ಳಿ. ಆದರೆ ನಾವು ಸುದ್ದಿಯನ್ನು ಹೇಳೋದು ಮಾತ್ರ ನಮ್ಮ ಕಾಯಕ. ನೀವು ಹೆಂಗೆ ತಗೊಂಡಿರೋದು ನಿಮಗೆ ಬಿಟ್ಟಿದ್ದು.